ದ್ವಾರಕೇಶ್ ಆಗ ನಮಗೆ ಇಡೀ ಚಿತ್ರರಂಗ ಅವರ ಸಾವನ್ನು ಭಾಳ ದುಃಖದಲ್ಲೇ ನೋಡಬೇಕಾಗಿದೆ. ಕಾರಣ ಏನಂದರೆ ಕೇವಲ ನಟ ಅಲ್ಲ, ಕೇವಲ ಸಿನಿಮಾದ ಪ್ರತಿನಿಧಿ ಅಲ್ಲ, ಸಂಪೂರ್ಣ ಸಿನಿಮಾದ ಎಲ್ಲ ಆಗು ಹೋಗುಗಳನ್ನು ಇಟ್ಕೊಂಡು ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾಕ್ಕೆ ಬಂದು ದೊಡ್ಡ ಸಾಧನೆಯನ್ನು ಇವತ್ತು ಅಪರೂಪಕ್ಕೆ ಎಲ್ಲೋ ಕೆಲವರಲ್ಲೇ ಸಾಧ್ಯ ಇರತಕ್ಕಂಥದ್ದು. ನಟನಾಗಿ ಬಂದು ಅದು ಆಕರ್ಷಣೀಯವಾದಂಥ ಉದ್ದ ಮತ್ತು ಇದೆಲ್ಲ ಇಲ್ಲದೇ ಇದ್ದರೂ ಕೂಡ ನಾಯಕರಾಗಿ ಮೆರೆದು, ನಾಯಕರ ಜೊತೆಯಲ್ಲಿ ಮೆರೆದು, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಕಥೆಯನ್ನು ಬರೆದಂಥ ವ್ಯಕ್ತಿಗಳಾಗಿ, ಆಮೇಲೆ ಡಿಸ್ಟ್ರಿಬ್ಯೂಷನ್ ವಿಚಾರನೂ ಗೊತ್ತು, ಕುಟುಂಬನೂ ಸಾಕ್ಕೊಂಡು ನಿರಂತರವಾಗಿ ಸುಮಾರು 65 ವರ್ಷಗಳ ಕಾಲ ಈ ಕಲಾ ಸೇವೆಗೆ ಜಗತ್ತಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ವರ್ಣರಂಜಿತವಾದಂಥ ವ್ಯಕ್ತಿತ್ವ. ಒಂದು ವಿಭಾಗ ಅಲ್ಲ, ಎಲ್ಲ ವಿಭಾಗ. ರಾಜಕೀಯಕ್ಕೂ ಬಂದರು, ನನಗೂ ಗೊತ್ತಿದೆ. ಹುಣಸೂರಿನಲ್ಲೇನೋ 2004ರಲ್ಲೋ ಎಲ್ಲೋ ಚುನಾವಣೆಗೂ ಕಣಕ್ಕೂ ಕೂಡ ಕನ್ನಡ ಪಕ್ಷ ಅಂತಲೇ ಏನೋ ಬಂದಿದ್ದರು. ಅದು ಅವ್ರಿಗೆ ಭಾಳ ಸಣ್ಣದು, ಗೌಣ್ಯವಾದ್ದು. ಆದರೆ ಇಲ್ಲಿ ಮಾಡಿದಂಥ ಸಾಧನೆ, ಕನ್ನಡ ಇಂಡಸ್ಟ್ರಿ ಮದ್ರಾಸ್ನಲ್ಲಿ ರಾತ್ರಿ ಹೊತ್ತು ಶೂಟಿಂಗ್ ಕೊಡ್ತಿದ್ದಂಥ ಕಾಲದಲ್ಲಿ ಎಂಟ್ರಾದಂಥವರು, ರಾಜ್ಕುಮಾರ್ ನಾಯಕತ್ವದಲ್ಲಿ ಪ್ರೊಡ್ಯೂಸ್ ಮಾಡಿದಂಥವ್ರು ಅವ್ರನ್ನ. ಅದಾದಮೇಲೆ ಅಂಥ ಇಕ್ಕಟ್ಟು ಬಿಕ್ಕಟ್ಟುಗಳಂಥದ್ದು ವಿದೇಶದಲ್ಲಿ ವೈಭವೀಕರಿಸಬೇಕು ಕನ್ನಡದ ಸೊಗಡನ್ನು ಅನ್ನೋ ದೃಷ್ಟಿಯಿಂದ 2-3 ಚಿತ್ರಗಳು ವಿದೇಶದಲ್ಲಿ ಮಾಡಿ, ಹಣವನ್ನು ಖರ್ಚು ಮಾಡಿ, ಸೋಲು ಗೆಲುವುಗಳನ್ನು ದಿಟ್ಟವಾಗಿ ನಿಲ್ಲಿಸಿ ಸಾಧನೆ ಮಾಡಿದಂಥ ಸಾಧಕ. ಇವತ್ತು ಕನ್ನಡಕ್ಕೆ ಕೊಡುಗೆ ಏನಾದರೂ ಕೊಟ್ಟಿದ್ದರೆ, ದೊಡ್ಡ ಕೊಡುಗೆಯನ್ನು ಇಷ್ಟು ಶ್ರೀಮಂತವನ್ನು ಮಾಡಿದರೆ ದ್ವಾರಕೇಶ್ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆಮೇಲೆ ಅವರ ವೇಗವಾದ ಮಾತು, ಉದ್ವೇಗದ ಮಾತು, ಇಂಥದ್ರಲ್ಲಿ ಕಾಂಟ್ರವರ್ಸಿಗಳಾಗಿದ್ದು ಇದೆ, ಇಲ್ಲ ಅಂತ ಹೇಳಿಲ್ಲ. ಅದನ್ನು ಕೂಡ ದಿಟ್ಟವಾಗಿ ಎದುರಿಸಿ ನಿಲ್ತಕ್ಕಂಥ ಸಾಮರ್ಥ್ಯ ಇತ್ತು. ಆಮೇಲೆ ಯಾರಿಗಾದ್ರೂ ಚಾಲೆಂಜ್ ಮಾಡಬೇಕು ಅಂದರೆ ಇದು ಮಾಡ್ತೀನಿ ಅಂತ ಅಂದರೆ, ತಮಿಳ್ನಲ್ಲಿ ಪಿಕ್ಚರ್ ಮಾಡಿದ್ದಾರೆ, ತೆಲುಗಿನಲ್ಲಿ ಪಿಕ್ಚರ್ ಮಾಡಿದ್ದಾರೆ, ಬಟ್ ಕನ್ನಡದ ಪ್ರೇಮಿ. ಅವರ ಮಕ್ಕಳಿಗೂ ಕೂಡ ಒಂದು ಗಂಧ ಬಂದಿದೆ, 5 ಜನ ಮಕ್ಕಳು ಅಂತ ಕಾಣಿಸುತ್ತೆ. ಎಲ್ಲರೂ ಕುಟುಂಬದಲ್ಲಿ ನಾನಾ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಕೊಟ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಆಸ್ತಿಯನ್ನು ಕಳ್ಕೊಂಡು ಅದು 3-4 ಸರಿ ಮಾಡಿ ಆ ಥರದ್ದೆಲ್ಲ ಆಗಿ ಮಾಡಿರೋದ್ರಿಂದ ಇನ್ನು ಹೆಚ್ಚು ಹೇಳೋಕ್ಕಲ್ಲ. ನಾನು ಜೊತೆಲಿ ಪಾತ್ರ ಮಾಡಿದ್ದೀನಿ. ಸೌಜನ್ಯ, ಸಜ್ಜನಿಕೆ, ಆಮೇಲೆ ಬಿಗುಮಾನ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಿಲ್ತಿರಲಿಲ್ಲ ಅವರು. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಅಂಥ ಒಂದು ದಿಟ್ಟ ನಿಲುವು ತೊಗೊಂಡಂಥವ್ರು. ನಮಗೆ ಅವ್ರ ಜೊತೆಯಲ್ಲಿ ಇದ್ದಾಗ ಅವ್ರ ಪಿಕ್ಚರಲ್ಲಿ ನಾನು ಮಾಡಿದ್ದೆ, ಜೈ ಕರ್ನಾಟಕ ಅನ್ನೋ ಒಂದು ಪಿಕ್ಚರ್ ಅಂತ ಕಾಣಿಸುತ್ತೆ. ಇನ್ನೂ ಯಾವುದ್ರಲ್ಲೋ ಅದರಲ್ಲಿ ಬಹುತೇಕ ತುಂಬ ಸೌಜನ್ಯ, ಗೌರವದಿಂದ ನೋಡಿಕೊಂಡ್ರು. ಊಟ ವಗೈರೆ ವಿಚಾರ ಎಲ್ಲವನ್ನು, ಯಾಕೆಂದರೆ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿದ್ದರಿಂದ ಪ್ರಾರಂಭದಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟ್ ಕಷ್ಟ ಏನು ಅಂತ ಗೊತ್ತಿದ್ದರಿಂದ ಅದನ್ನು ನೋಡಿಕೊಂಡ್ರು. ಇವತ್ತು ನಮಗೆ ದುಃಖ ಆಗಿದೆ, ಆದರೆ ತುಂಬು ಜೀವನ ಮಾಡಿದ್ದಾರೆ. ಅನಾರೋಗ್ಯ ಇದ್ದಿದ್ದರಿಂದ ಅವರು ಹೋಗಿರ್ತಕ್ಕಂಥದ್ದನ್ನು ವಿಪರೀತವಾಗಿ ದುಃಖ ಪಡೋ ಅಗತ್ಯ ಇಲ್ಲ. ಅವರ ದಾರಿಯಲ್ಲೇ ನಾವು ನಡೆಯೋಣ. ಆ ರೀತಿ ಎಲ್ಲ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ವಿಭಾಗದಲ್ಲೂ ದಕ್ಷತೆಯನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ.